ನುಗ್ಗೆಕಾಯಿ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಫ್ರೀ ಇದ್ನಲ್ವಾ, ಹಾಗಾಗಿ ತೆಗಿವ ಅಂತ ಅವರ ಫ್ರೆಂಡ್ ಏನೋ ಕೊಟ್ಟಿದ್ದಂತೆ 4 ನುಗ್ಗೆಕಾಯನ್ನು ಕೊಟ್ಟಿದ್ದರು. ಅದೇ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಒಳ್ಳೆಯದಾಗಿ ಒಂದು ರೆಸಿಪಿಯನ್ನು ಮಾಡುವ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನುಗ್ಗೆಕಾಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಳದಿ ಹಿಟ್ಟು ಹಾಗೆ ಉಪ್ಪು ಹಾಕಿ ಎಣ್ಣೆ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆಯಿತು. ಇವಾಗ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ಇನ್ನೂ ಕೂಡ ಪ್ಲ್ಯಾನ್ ಇರಲಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ. ಇವಾಗ ಬರಲಿಕ್ಕೆ ಅವ್ರಿಗೆ ಒಂದು ಅರ್ಧ ಗಂಟೆ ಉಂಟು. ಅವರು ಹೇಳಿದ್ರು ಬೇಗ ಬೇಗ ಊಟ ಮಾಡಿ ಸ್ವಲ್ಪ ಹೊರಗಡೆ ಹೋಗುವ, ಕಾರ್ಯ ಕೆಲಸ ಇದೆ ಅಂತ ಹೇಳಿದ್ರು. ಸೊ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಅಂತ ತಿಳ್ಕೊಂಡೆ. ಹಾಗೆ ಎಲ್ಲ ಅಡುಗೆ ಕೂಡ ಆಗಿದೆ. ಜಸ್ಟ್ ತಲೆ ಸ್ನಾನ ಆಗಿತ್ತು. ಅಡುಗೆ ಎಲ್ಲ ಮಾಡಿಕೊಂಡು ತಲೆ ಸ್ನಾನ ಒಂದು ಆಗಿತ್ತಷ್ಟೇ. ನುಗ್ಗೆಕಾಯಿ ಸುಕ್ಕ ಕೂಡ ಮಾಡಿ ಆಗಿದೆ. ನುಗ್ಗೆಕಾಯಿ ಹಾಗೂ ಪೊಟೆಟೊ ಹಾಕಿ ಮಾಡಿದ್ದೀನಿ. ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾತ್ರ. ಹಾಗೆ ಅನ್ನ ಕೂಡ ಆಗಿದೆ. ಮೀನಿಗೆ ಮಸಾಲ ಕೂಡ ಹಾಕಿದ್ದೀನಿ. ಬೇಳೆ ಸಾರು ಕೂಡ ರೆಡಿ ಇದೆ. ಎಲ್ಲ ಕೂಡ ಮಾಡಾಗಿದೆ. ಜಸ್ಟ್ ಮೀನು ಒಂದು ಫ್ರೈ ಮಾಡಲಿಕ್ಕಿದೆ. ಅವ್ರು ಬರಲಿಕ್ಕೆ ಒಂದು 5 ನಿಮಿಷ ಇರುವಾಗ ಫ್ರೈ ಮಾಡ್ತೀನಿ. ಹಾಗೆ ಅವ್ರು ಬಂದ ತಕ್ಷಣ ಅವರು ಸ್ನಾನ ಮಾಡಿ ಊಟ ಮಾಡೋ ತನಕ ಮೀನು ಫ್ರೈ ಆಗಿರುತ್ತೆ. ಹಾಗೆ ಅಷ್ಟೇ, ನಂತರ ಸಿಗ್ತೀನಿ ಅವ್ರು ಬಂದ ತಕ್ಷಣ. ಮೀನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಸಾರು ಕೂಡ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಬೇಳೆ ಸಾರು ತಣ್ಣಗಾಗಿತ್ತಲ್ವ, ಅದಕ್ಕೋಸ್ಕರ ಅನ್ನ ಕೂಡ ತಣ್ಣಗಿರುತ್ತೆ. ಸೊ ಬಿಸಿ ಬಿಸಿ ಮಾಡುವ ಅಂತ. ಊಟ ಮಾಡೋ ಸಮಯ. ಇವತ್ತು ಊಟಕ್ಕೆ ಏನೇನು ಗೊತ್ತುಂಟ ನಿಮಗೆ ಸ್ಪೆಷಲ್? ಇಲ್ಲ, ಬೇಳೆ ಸಾರು. ಓಕೆ. ಹಾಗೆ ಫಿಶ್ ಫ್ರೈ. ಇದು ನನ್ನ ಸ್ಪೆಷಲ್. ಟೇಸ್ಟ್ ನೋಡಿ ಹೇಳ್ಬೇಕು ನಿಮಗೆ ಯಾವ ಥರ ಆಗಿದೆ ಅಂತ. ಏನಿದು? ಡ್ರಮ್ ಸ್ಟಿಕ್. ಕನ್ನಡದಲ್ಲಿ ನುಗ್ಗೆಕಾಯಿ ಹಾಗೂ ಆಲೂ ಕೂಡ ಹಾಕಿದ್ದೇನೆ. ಹೌದು, ಎರಡು ಕೂಡ ಹಾಕಿ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮಾಡೋದನ್ನೆಲ್ಲ ತಿಂದಿದ್ದೀನಿ ಸಾಂಬಾರಿಗೆ. ಈ ಥರ ಸುಕ್ಕ ಮಾಡೋದೆಲ್ಲ ನಾನು ತುಂಬ ಕಡಿಮೆ ನೋಡೋದು. ಅದು ಕೂಡ ನಾನು ಮಾಡಿದ್ದೀನಿ. ಇವಾಗ ಯೂಟ್ಯೂಬ್ ಎಲ್ಲ ಉಂಟಲ್ಲ, ಸೊ ಅದರಲ್ಲಿ ನೋಡಿ ಮಾಡೋದು. ರೆಡಿಯಾಗಿ ಏನು ಕುತ್ಕೊಂಡಿದ್ಯಾ? ಹೊರಗಡೆ ಹೋಗೋದಂತ ನೀವು ಹೇಳಿದ್ರಲ್ಲ, ರೆಡಿಯಾಗಿರೋ ನಾನು ಬರೋ ತನಕ ಬೇಗ ಬೇಗ ಊಟ ಮಾಡ್ಕೊಂಡು ಹೋಗೋದು ಅಂತ. ಊಟ ಮಾಡಿದ್ರೆ ಹಾಗೆ ಹೋಗೋದು. ಓಕೆ, ಡನ್ 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 ಡನ್. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಜಬರ್ದಸ್ತ್ ಆಗಿದೆ ಅಲ್ಲ? ಸೂಪರ್ ಆಗಿದೆ. ಟೇಸ್ಟ್ ಕೂಡ. ಸರಿ, ಊಟ ಮಾಡಿ ಹೊರಡುವ ನಾವು. ಇಲ್ಲಿ ಅಂತ ಆಮೇಲೆ ಹೇಳುವ ಅವರಿಗೆ. ನಾನು ಹೇಳಿದ್ದೀನಿ ಅವ್ರಿಗೆ ಹೇಳಾಗಿದೆಯಾ? ಓಕೆ, ಊಟ ಆಯಿತು, ಹೊರಡ್ತೀವಿ. ಹಾಗೆ ಜಸ್ಟ್ ಲೈಟಾಗಿ ಲಿಬ್ಬಾಮನ್ನು ಹಚ್ಕೊಂಡಿದ್ದೀನಿ. ಇದು ಆಯಿಲ್ ಫಿಲ್ಟರ್ ಅಂತೆ. ಇದನ್ನು ಕೂಡ ತೊಗೊಂಡು ಹೋಗಬೇಕು, ತೆಗೆದಿಡು ಅಂತ ಹೇಳಿದ್ರು. ತೆಗೆದಿಟ್ಟಿದ್ದೀನಿ. ಇದ್ದೀವಿ. ಅಷ್ಟೇನು ಶಕೆ ಇಲ್ಲ ಅಲ್ಲ, ಆದರೂ ಕೂಡ ಈ ಬಿಸಿಲು ಇಲ್ಲಿದ್ದು ಬಾಬ್ರೇ, ಎಂಥ ಮನುಷ್ಯನಿಗೆ ಬೇಕಾದರೂ ಕರಗಿಸ್ಬಿಡುತ್ತೆ. ಒಂದ್ಸಲ ಇವರು ಚಪ್ಪಲಿ ಹೊರಗಡೆ ಇಟ್ಟದ್ದು, ಅವರ ಒಂಥರ ಲೆದರ್ ಚಪ್ಪಲ್ ಟೈಪ್ ಇತ್ತದು. ಅದು ಇಷ್ಟು ಚಿಕ್ಕದಾಗಿ ಹೋಗಿದೆ ಆ ಬಿಸಿಲಲ್ಲಿ. ನಾನು ಎಷ್ಟೋ ದಿನದಿಂದ ಹೇಳ್ತಾ ಇದ್ದೆ ಒಳಗಿಡಿ ಅಂತ. ಬಟ್ ಆ ದಿನ ಅವ್ರು ಒಳಗೆ ಇಡ್ಲೇ ಇಲ್ಲ. ಹೌದು, ಅವ್ರು ಹೇಳ್ತಾರೆ ಎಕ್ಸ್ಚೇಂಜ್ ಆಗಿರ್ಬೋದು ಅಂತ. ಬಟ್ ಮೊನ್ನೆ ಕೂಡ ಹಾಗೆ ಆಯಿತು. ಮನೆ ಚಪ್ಪಲಿ ವಾಶ್ ಮಾಡ್ತೀವಿ, ಹಾಗೆ ಯಾವತ್ತೂ ಕೂಡ ಬಿಸಿಲಲ್ಲಿ ಇಡ್ತಾ ಇರಲಿಲ್ಲ. ಒಳಗಡೆನೆ ಹೀಗೆ ಸ್ವಲ್ಪ ಹೊತ್ತು ಇಡ್ತಿದ್ವಿ. AC ಅಲ್ಲಿ ಅದು ಫಟಕ್ ಅಂತ ಒಣಗ್ತಿತ್ತು. ಆ ದಿನ ಇವ್ರು ಹೇಳಿದ್ರು ಬಿಸಿಲಲ್ಲಿ ಹೋಗಿ ಇಡುವ ಅಂತ. ಬಿಸಿಲಲ್ಲಿ ಹೋಗಿ ಇಟ್ಟಿದ್ವಿ. ನಾನು ಒಂದು ಬೇಗನೆ ಹೋಗಿ ತಗೊಂಡು ಬಂದೆ, ಒಂದು ಅರ್ಧ ಗಂಟೆ ಒಳಗೆ. ಅದು ನೋಡಿದ್ರೆ ಒಂಥರ ಸಾಫ್ಟ್ ಆಗಿ ಹೋಗಿತ್ತು ಮನೆ ಚಪ್ಪಲಿ ಏನಿದೆ ಆ ಥರ ಇದು. ಹಾಗೆ ಬಟ್ಟೆ ಕೂಡ ಒಣಗಿಸಿದ್ರು ಕೂಡ ಹಾಗೆ ಡಾರ್ಕ್ ಬಟ್ಟೆ ಇರತ್ತಲ್ವ, ಡಾರ್ಕ್ ಇರುತ್ತೆ. ಆ ಬಟ್ಟೆ ಎಲ್ಲ ಒಂಥರ ಬೆಳ್ಳಗಾಗತ್ತಲ್ಲ, ಒಂಥರ. ಹೌದು, ತುಂಬಾ ಬಟ್ಟೆ ನಮ್ದು ಹಾಳಾಗ್ತಾ ಇದೆ. ಈ ತರ ಡಾರ್ಕ್ ಎಲ್ಲ ಇರತ್ತಲ್ವಾ, ಆ ತರ ಬಟ್ಟೆ ಎಲ್ಲ ಹೌದು, ಆ ತರ ಆಗೋಗುತ್ತೆ. ಹಾಗೆ ಹೊರಡ್ತೀವಿ. ಕಾರ್ ಕೆಲಸ ಎಲ್ಲ ಇದೆ. ನಂತರ ವಾಶ್ ಕೂಡ ಮಾಡ್ತಾರಂತೆ ಒಳಗಡೆಯಿಂದ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಶೇರ್ ಮಾಡ್ಕೊಳ್ತೀವಿ. ಹೌದು, ನನಗೂ ಕೂಡ ಮನಸ್ಸು ಇರಲಿಲ್ಲ. ಇವಾಗ ಒಂದು 9 ಅವರ್ಸ್ ಆಯಿತು ಅವ್ರ ಕೆಲಸದಲ್ಲಿದ್ದು. ಇವಾಗ ಮತ್ತೆ ಒಂದು 4-5 ಗಂಟೆ ಇಲ್ಲಿ ಹೋಗಿದ್ರೆ ಇವತ್ತಿನ ಪೂರ್ತಿ ಅವ್ರ ಜೊತೆನೇ ಇರೋದಿಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ವೈಫೈ ಹಾಕಿ ಕೊಡ್ತಾರಂತೆ. ಇಯರ್ಫೋನ್ ಕೂಡ ತಗೊಂಡಿದ್ದೀನಿ. ಅವರು ಕಾರ್ ಹತ್ರನೇ ಇರ್ತಾರೆ, ನಾನು ಒಳಗಡೆ ಆರಾಮಾಗಿ ಕೂತ್ಕೊಂಡು ಏನಾದರೂ ನೋಡ್ತಾ ಇರ್ತೀನಿ, ಮೂವಿ ಅಲ್ಲ ಅಷ್ಟೇ. ಎಲ್ಲೋದ್ರೂ ಅವ್ರ ಜೊತೆ ಇರ್ಬೇಕು ನಾನು ಅಷ್ಟೇ, ಕೆಲಸ ಟೈಮನ್ನು ಒಂದು ಬಿಟ್ಟು ಅಲ್ಲ.
ಹೊರಡ್ತೀವಿ. ಯಾರ್ಯಾರು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ Please, ಮಾಡಿ. please. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಸ್ಕಿಪ್ ಮಾಡಿದೆ. ಓ ಮೈ ಗಾಡ್, ನಮ್ಮ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು ಇವಾಗ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ನಿಲ್ಬೇಕು ಲೈನಲ್ಲಿ. ತಲೆ ಹಾಳಾಗುತ್ತೆ ಈಗ. ಗಾಡ್, ಓಹೋ ಆಯ್ತು ನಮ್ಮ ಕತೆ. ರಾತ್ರಿ 11 ಗಂಟೆಗೆ ಬರೋದು ಮೇ ಬಿ. ಶಿಟ್ ಯಾರ್. ಯಾಕಾದರೂ ಬಂದರು ಅನಿಸ್ತಾ ಇದೆ. ಹೇಗೆ ಸಿಕ್ಕಾಕೊಂಡು ಬಿದ್ದಿದ್ದೀವಿ ಅಂದರೆ ಏನಾಗಿದೆ ಅಲ್ಲಿ? ಆಕ್ಸಿಡೆಂಟ್ ಆಗಿದೆ. ಯಾವುದೊಂದು ಟ್ಯಾಂಕರ್ ಉಲ್ಟಾ ಬಿದ್ದಿದೆ, ಮೇಲ್ಗಡೆಯಿಂದ ಬಿದ್ದು. ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ನಾನು ಹೇಳೋದು. ಅಲ್ಲಿ ಕಣ್ಣು ನಾವು ಆ ಕಡೆಯಿಂದ ಬಂದಿದ್ದಲ್ಲ, ಓಹೋ ಹಾಗೆ ಯೂ ಟರ್ನ್ ಹೊಡೆದಿದ್ದಲ್ಲ ನಾವು ಈಗ. ನಾನು ಅದೇ ತಿಳ್ಕೊಳ್ತೇನೆ, ನಿಮ್ಗೆ ಹೇಗೆ ಗೊತ್ತುಂಟು? ಅದು ಕೂಡ ಆಕ್ಸಿಡೆಂಟ್ ಆಗಿದೆ ಅದಕ್ಕೋಸ್ಕರ ಅಂದ್ರೆ ಪರವಾಗಿಲ್ಲ. ಅದು ಟ್ಯಾಂಕರ್ ಮತ್ತೆ ಏನು ಹೇಳಿದ್ರಿ? ಅದೇ ಟ್ಯಾಂಕರೇ ಗಾಡಿ. ಅಷ್ಟು ಕ್ಲಿಯರ್ ಆಗಿ ಹೇಗೆ ಹೇಳ್ತಾರೆ ಇವರು ಅಂತಾನೆ ನನ್ಗೊಂದು ಕ್ವಶನ್ ಆಗಿತ್ತು. ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡೆ ನಿಮ್ಗೆ ಕೇಳೋದು. ಅದಕ್ಕೋಸ್ಕರ ಡ್ರೈವರ್ದ ಕಣ್ಣು ಎಲ್ಲ ಕಡೆನೇ ಇರುತ್ತೆ. ಹೀಗೆ ಈಗ ಕೇರ್ಫುಲ್ ಆಗಿರಬೇಕು ಡ್ರೈವಿಂಗ್ ಮಾಡುವಾಗ. ಎಸ್, ಹಾಗೆ ಮಳೆ ಬಿದ್ದು ಒಂದು ತಿಂಗಳಾಯ್ತು ಮೇ ಬಿ ಅಲ್ಲ. ಇನ್ನು ತನಕ ಎಲ್ಲಾ ಕಡೆಗೂ ನೀರು ತುಂಬಿಕೊಂಡೇ ಇದೆ. ಈಗ ನಮ್ಗೆ ಹೋಗ್ತಾ ಇದೀವಲ್ಲ, ಒಂಥರ ಬ್ಲೂ ನೀರು. ಈಗ ನಾವು ಹೋಗ್ತಾ ಇದೀವಲ್ಲ ಅಲ್ಲಿ ಕೂಡ ಇದೆ ಬ್ಲೂ ನೀರು. ಅಂದ್ರೆ ಇಲ್ಲೆಲ್ಲ ಆಕ್ಚುಲಿ ಇಲ್ಲೆಲ್ಲ ಮೊದಲು ಸಮುದ್ರ ಇತ್ತು. ಸೊ ಅವರು ಮಣ್ಣು ಹಾಕಿ ಮುಚ್ಚಿ ಅದನ್ನ ಈಗ ನೆಲ ಸಮ ಮಾಡಿದ್ದಾರೆ. ಸೊ ಈಗ ನೀರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಮಳೆ ಬಂದು ಹೋಗಿ ಒಂದು ತಿಂಗಳ ಆಯ್ತು ಇರಬೇಕು ನೋಡಿ, ಇನ್ನೂ ತನಕ ನೀರಿದೆ. ಯಾವ ಥರ ಟ್ರಾಫಿಕ್ ಏನೋ ಕ್ಲಿಯರ್ ಆಯಿತು, ಬಟ್ ನಾವು ಹೋಗುವ ದಾರಿ ಏನಿದೆ ಕ್ಲೋಸ್ ಆಗಿದೆ. ಹಾಗಾಗಿ ಬೇರೆ ದಾರಿಯಿಂದನೇ ಹೋಗ್ತಾ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ. ಆಕ್ಸಿಡೆಂಟ್ ಯಾವ ಥರ ಆಗಿದೆ, ಓ ಮೈ ಗಾಡ್. ಸಡನ್ ಆಗಿ ನೋಡಿದರೆ ಇಲ್ಲಿ ನದಿನೇ ಇದೆ ಆ ಥರ ಕಾಣಿಸುತ್ತೆ. ಒಂದು 2 ತಿಂಗಳ 3 ತಿಂಗಳನ್ನಾದರೂ ಬೇಕು ಈ ನೀರೆಲ್ಲ ಕ್ಲಿಯರ್ ಆಗಲಿಕ್ಕೆ. ಮೇ ಬಿ 1 ತಿಂಗಳಾದರೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ. ಇವಾಗ ಅವ್ರ ಕೆಲಸವನ್ನು ಮಾಡ್ತಾರೆ, ನಾನು ಒಳಗಡೆ ಹೋಗಿ ಕೂತ್ಕೊಳ್ತೀನಿ. ಜಸ್ಟ್ ಬಂದು ರೀಚ್ ಆಗಿದ್ದೀವಿ. ತುಂಬ ಅಂದರೆ ತುಂಬಾ ಲಾಂಗ್ ಜರ್ನಿ ಆಗಿತ್ತು. ಓ ಮೈ ಗಾಡ್, ಇವಾಗ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ಅಂತ. ಹಾಗೆ ಈ ಕಂಪನಿ ಏನಿದೆ, ನನ್ನ ಹಸ್ಬೆಂಡ್ ಫಸ್ಟ್ ಜಾಬ್ ಇಲ್ಲೇ ಮಾಡೋದು. 6 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಮೊದಲೇ ಹೇಳಿಟ್ಟಿದ್ರಂತೆ ಏನೇನು ಕೆಲಸ ಇದೆ ಅವೆಲ್ಲ ಮಾಡಬೇಕು, ಇಷ್ಟಿಷ್ಟು ಗಂಟೆಗೆ ಬರ್ತೀನಿ ಅಂತ. ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಲಾಸ್ಟ್ ಇವಾಗ ವಾಶ್ ಒಂದಿದೆ, ಒಳಗಡೆ ವಾಶ್ ಆಯ್ತಂತೆ. ಹಾಗೆ ಹೊರಗಡೆಯಿಂದ ವಾಶನ್ನು ಮಾಡ್ತಾ ಇದ್ದಾರೆ. ಅವರು ಏನೂ ಕೂಡ ಕೆಲಸ ಮಾಡೋದನ್ನು ವಿಡಿಯೋವನ್ನು ತೆಗಿಲೇ ಇಲ್ಲ. ಅವ್ರಿಗೆ ತುಂಬ ಜನರ ಪರಿಚಯ ಅಲ್ವಾ, ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ವಿಡಿಯೋನ ತೆಗಿಲಿಕ್ಕೆ ಮರೆತೋದ್ರು. ಹಾಗೆ ನಾನು ಆಫೀಸ್ ರೂಮಲ್ಲಿ ಕೂತ್ಕೊಂಡಿದ್ದೆ. ಹೋದ ಕೆಲಸ ಕಂಪ್ಲೀಟ್ ಆಯಿತು. ಹಾಗೆ ಫುಲ್ ಗಾಡಿ ಒಳಗಡೆಯಿಂದ ಫುಲ್ ಕ್ಲೀನ್ ಆಗಿದೆ. ಹೊರಗಡೆಯಿಂದನೂ ಕ್ಲೀನ್ ಮಾಡಿದ್ದಾರೆ, ಒಳಗಡೆಯಿಂದನೂ ಕೂಡ ಕ್ಲೀನ್ ಮಾಡಿದ್ದಾರೆ. ಹಾಗೆ ಗಾಡಿ ಕೆಲಸ ಕಂಪ್ಲೀಟ್ ಆಯಿತು ಅಲ್ಲ. ಸ್ವಲ್ಪ ಹೊತ್ತಾ ಸ್ವಲ್ಪ ದಿನ ಒಂದು 6 ತಿಂಗಳು. ಹೌದು. ಹಾಗೆ ಅದೇ ಕಂಪನಿಯಲ್ಲಿ ನೀವು ಕೆಲಸ ಮಾಡೋದಲ್ಲ? ಹೌದು. ತುಂಬಾ ಜನರು ಕಂಪನಿಯಲ್ಲಿ ಮಾತಾಡ್ತಾರೆ. ಅವರು 2-3 ಜನ ಸ್ಟಾಫ್ ಇದ್ದಾರೆ, ಕರ್ನಾಟಕದವರು, ಹೌದು, ಕಾರವಾರದವರು, ಮಂಗಳೂರಿನವರಿಬ್ರು. ಅವರು ಕೂಡ ನನ್ಗೆ ಹೇಳ್ತಾ ಇದ್ರು ನಿಮ್ಮ ನಂಬರ್ ಕೊಡಿ ಅಂತ. ಅಷ್ಟೊಳಗೆ ನೀವು ಬಂದ್ಬಿಟ್ರಿ. ಹಾಗೆ ಡ್ಯೂಟಿ ಮುಗಿತಾ ಇತ್ತು, ಅವ್ರು ಹೋಗ್ಬೇಕಿತ್ತು ಪೇಮೆಂಟ್ ತಗೊಂಡು. ಅದೇ ಅವ್ರು ಹೇಳ್ತಾ ಇದ್ರು ಡ್ಯೂಟಿ ಟೈಮ್ ಕಂಪ್ಲೀಟ್ ಆಗ್ತಾ ಬಂತು, ಸೊ ನಿಮ್ಮ ನಂಬರ್ ಕೊಡಿ ಅಂತ ಹೇಳ್ತಾ ಇದ್ರು. ಹಾಗೆ ತುಂಬಾ ಸ್ಟಾಫ್ ಇವಾಗ ಇಲ್ಲ ಅಲ್ಲ? ತುಂಬಾ ಅಂದ್ರೆ ತುಂಬಾ ಜನ ಇಲ್ಲ. ಒಂದು 10 ಜನ ಇರ್ಬೋದು ನನ್ಗೆ ಗೊತ್ತಿರೋರು ಅಷ್ಟೇ. ಬಾಕಿ ಎಲ್ಲ ಹೊಸಬ್ರು. ಗೊತ್ತಿರೋರು 10 ಜನ ಕೂಡ ಒಂದು ಒಳ್ಳೆ ಪೋಸ್ಟಲ್ಲೇ ಇರೋರೆ. ಹಾಗೆ ತುಂಬಾ ಕೋಆಪರೇಟಿವ್ ಆತರ. ನಿಮ್ ಜೊತೆ ಕೆಲಸ ಮಾಡೋರೆಲ್ಲ ಸ್ಟಾಫ್ ಇಲ್ವಾ? ಇಲ್ಲ ಯಾರು ಇಲ್ಲ, ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಹಾರ್ಡ್ ವರ್ಕ್ ಅಲ್ಲ ಅದು? ಹಾರ್ಡ್ ವರ್ಕ್ ಅಂತಲ್ಲ, ಟೆಕ್ನಿಷಿಯನ್ ಜಾಬ್ ತರನೇ ಇರುತ್ತೆ. ಹಾರ್ಡ್ ಅಂತ ಏನು ನಾವು ಅದಕ್ಕೆ ಸಪ್ರೇಟ್ ಆಗಿ ಕ್ಯಾಟಗರೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬೇರೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಾಗ ಹೋಗ್ಬಿಡ್ತಾರೆ. ಇವರು ಕೂಡ ಹಾಗೆ ಆಯ್ತು ಅಲ್ಲ? ಅದೇ ಕಂಪನಿಯಿಂದಾನೇ ಈಗಿರುವಂತಹ ಜಾಬಿಗೆ ಅವ್ರು ಬಂದದ್ದು. ಒಳ್ಳೆ ಕೆಲಸ ಸಿಕ್ತು ಅಂತ ಆ ಕೆಲಸ ಅಲ್ಲೇ ಬಿಟ್ಟು ಇವಾಗ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಸ್ಕೌಂಟ್ ಪ್ಲಸ್ ಕಾಣ್ತಾ ಇರ್ಬೋದು, ಅಲ್ಲಿ ಹೋಗಬೇಕು ಅಂತ ಫುಲ್ ಪ್ಲಾನ್ ಆಗಿತ್ತು. ಅದು ನೋಡಿದ್ರೆ ಫುಲ್ ಪೊಲೀಸರಿದ್ದಾರೆ. ಕಚ್ಚಾ ಪಾರ್ಕಿಂಗ್ ಹಾಕಿದವರಿಗೆಲ್ಲ ಫೈನ್ ಆಗ್ತಾ ಇದ್ದಾರೆ. ಹಾಗಾಗಿ ಹೌದು, ಎಲ್ಲೂ ಕೂಡ ಪಾರ್ಕಿಂಗ್ ಕೂಡ ಇಲ್ಲ. ಹೌದು,
ಮತ್ತೆ ಕಚ್ಚಾ ಪಾರ್ಕಿಂಗ್ ನಾವು ಹಾಕೊಂಡು ಮತ್ತೆ ಯಾಕೆ ಅವರ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಅಂತ ಇವಾಗ ಹೊರಡ್ತಾ ಇದೀವಿ ಮನೆಗೆ. ಏನಾದ್ರೂ ತಿಂದು ಏನಾದ್ರೂ ಚೆನ್ನಾಗಿ ಮಾಡ್ಕೊಂಡು ಹೋಗುವ ಅಂತ ತಿಳ್ಕೊಂಡಿದ್ವಿ. ಇವಾಗ ಟೀ ಟೈಮ್ ಆಯ್ತಲ್ವಾ, ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ಬಿತ್ತು. ಲುಲು ಎಕ್ಸ್ಪ್ರೆಸ್ ಬಂದಿದ್ದೀವಿ. ಇದು ನಮ್ಮ ಮನೆ ಹತ್ರನೇ ಆಗುತ್ತೆ, ಹಾಗಾಗಿ ಬಂದು ಹೋಗುವ ಅಂತ. ಹಾಲೆಲ್ಲ ತೊಗೊಂಡು ಹೋಗುವ ಅಂತ. ಟೀ ಕುಡಿಲಿಕ್ಕೆ ಮನಸ್ಸಾಗ್ತಾ ಇತ್ತು, ಹಾಲಿರಲಿಲ್ಲ. ಸೊ ಬಂದಿದ್ದೀವಿ. ಕ್ರೋಷನನ್ನು ತೊಗೊಂಡಿದ್ದೀನಿ, ಹಾಗೆ ಖಾರಿ. ನೀವು ಅವಕಾಡೋ, ಡ್ರ್ಯಾಗನ್ ಫ್ರೂಟ್, ಮ್ಯಾಂಗೋ, ಕುಕುಂಬರ್ 2 ಮ್ಯಾಂಗೋ ತೊಗೊಂಡಿದ್ದೀವಿ. ಒಂದು ಅಲ್ಫನ್ಸೋ ಮ್ಯಾಂಗೋ ಹಾಗೆ ತೋತಾಪುರಿ 2. ತೋತಾಪುರಿ ಒಂದೇ ತೊಗೊಂಡಿದ್ದೀವಿ, ಅಲ್ಫನ್ಸೋ 3. ಮ್ಯಾಂಗೋಸ್ ತುಂಬ ಕಾಸ್ಟ್ಲಿ ಇದೆ ಅಲ್ಲ. ಇದು ನೋಡಿ ನನ್ನ ಫೇವ್ರೇಟ್. ಇವೆಲ್ಲ ಹಾಲು ಈ ಥರ ಕ್ಯಾನಲ್ಲಿ ಸಿಗುತ್ತೆ. ಫ್ರೆಶ್ ಮಿಲ್ಕ್ ಇದು. 2 ಲೀಟರ್ ಆದರೆ ಕ್ಯಾನ್ ಬರುತ್ತೆ, ಹಾಗೆ 1 ಲೀಟ್ರೆಲ್ಲ ಆದರೆ ಬಾಟಲ್ಲೇ ಬರುತ್ತೆ. ನಾವು ಯಾವತ್ತೂ ಕೂಡ ಜಾಸ್ತಿ ಆಗಿ ಕ್ಯಾನೇ ತೊಗೊಳ್ತೀವಿ. ಹಾಲು ಒಂದೇ ತೊಗೊಳೋದಾಗಿತ್ತು ಅಂತ ನಾವು ಟ್ರಾಲಿ ತೊಗೊಂಡಿರಲಿಲ್ಲ. ನಂತರ ತುಂಬ ಐಟಮ್ಸನ್ನು ತೊಗೊಂಡ್ವಿ, ಹಾಗೆ ಟ್ರಾಲಿ ಸಿಕ್ತು ಸಡನ್ನಾಗಿ, ಅದರಲ್ಲಿ ಹಾಕ್ಕೊಂಡು ತಿರುಗ್ತಾ ಇದ್ದೀವಿ. ನಮ್ಮ ಕಾರು ತುಂಬಾ ಕ್ಲೀನ್ ಆಗಿದೆ. ಟೈರ್ಸ್ ನೋಡಿ, ನಾನು ಹೊಸ ಟೈರ್ ಹಾಕಿದ್ದು ಇದಕ್ಕೆ. ಸೊ ಪಾಲಿಶ್ ಹಾಕಿದ್ದಾರೆ. ಹಾಗೆ ಒಳಗಡೆ ಸೀಟ್ ವ್ಯಾಕ್ಯೂಮಿಂಗ್ ಎಲ್ಲ ಮಾಡಿ ತುಂಬಾ ಕ್ಲೀನಾಗಿ ವ್ಯಾಕ್ಯೂಮಿಂಗ್ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ. ಹಾಗೆ ಹಿಂದೆಗಡೆ ನೋಡುವ, ಹಿಂದೆಗಡೆ ಕೂಡ ಕ್ಲೀನಾಗಿ ವ್ಯಾಕ್ಯೂಮಿಂಗನ್ನು ಮಾಡಿದ್ದಾರೆ. ಹಾಗೆ ಹಿಂದೆಗಡೆ ನನ್ನ ಸ್ಟಫ್ ಇದೆ, ಲೈಕ್ ಎಮರ್ಜೆನ್ಸಿ ಟೈರ್ ಪ್ರೆಷರ್ಗೆ, ಹಾಗೆ ಲೈವ್ ಕ್ಯಾಮ್ ಇರುತ್ತಲ್ಲ ಅದ್ರದ್ದು ಚಾರ್ಜರ್, ಹಾಗೆ ನನ್ನ ಕ್ಯಾಪ್ ಕೆಲಸದ್ದು, ಹಾಗೆ ಆ ಥರದ ಸಾಮಾನನ್ನು ನಾವು ಇಟ್ಕೊಂಡಿರ್ತೀವಿ ಹಿಂದೆಗಡೆ. ಕಲರ್ ಫೇಡ್ ಆಗೋಗಿದೆ ಹೆಚ್ಚಾಗಿ. ಈ ಸೇಫ್ಟಿ ಕ್ಯಾಪ್ ಇದು, ಒಳಗಡೆ ಈ ಥರ ಪ್ಲಾಸ್ಟಿಕ್ ಇರುತ್ತೆ, ಅದು ಸೇಫ್ಟಿಗೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಅಷ್ಟೇ, ಇದು ನನ್ನ ಕಾರ್ ಶೇಡ್, ಗ್ಲಾಸ್ಗೆ ಹಾಕಲಿಕ್ಕೆ ಮುಂದೆಗಡೆ ಅಷ್ಟೇ. ಇದು ನಮ್ಮ ಸಣ್ಣ ಕಾರ್ ಶೇಡನ್ನು ಹಾಕಿದ್ದೀನಿ. ಲೈವ್ ಕ್ಯಾಮನ್ನು ನಾನು ಹೊರಗಡೆ ಇಟ್ಟಿದ್ದೆ. ನಾವು ಕ್ಲೀನ್ ಮಾಡುವಾಗ ಅವರು ಮೇಲ್ಗಡೆಯಿಂದ ತೆಗೆದ್ರು, ಅವ್ರ ಕೈಲೇ ಬಂದೋಯ್ತು ಅದು. ಹಾಗೆ ಇದು ನಮ್ಮ ಕಾರು. ನಮ್ಮ ಮನೆ ಎಂಟ್ರೆನ್ಸ್ ಡೋರ್ ಈ ಥರ ಇದೆ. ನಮ್ಮ ಮನೆ ಎಷ್ಟರ ತನಕ ನಾವು ರೆಂಟ್ ಕೊಡ್ತೀವಿ ಅಷ್ಟರ ತನಕ ನಮ್ಮ ಮನೆ, ನಂತರ ನಮ್ಮ ಮನೆ ಅಲ್ಲ ಇದು. ಇದು ಕೂಡ ಹೆಂಗೋ ಥರನೇ ಕಾಣ್ತಾ ಇದೆ. ಒಂದು ಇದನ್ನು ತಗೊಂಡ್ವಿ, ಇದೇ 400, ಅರ್ಧ kg ಸ್ವಲ್ಪ ಕಡಿಮೆ ಉಂಟು. ಹಾಗೆ ಇದು ಎಷ್ಟು ಅಂತ ಗೊತ್ತಿಲ್ಲ ನನಗೆ. ಹಾಂ, ಇದು ಒಂಥರ ಹಣ್ಣಾದದೇ ತೊಗೊಂಡಿದ್ದು. ಹೌದು, ಅಲ್ಫನ್ಸು. ಹಾಗೆ ಇದು 4 ಅವಕಾಡೋ, ಇದು ಸೌತೆಕಾಯಿ, ಹೀಗೆ ತಕ್ಕಷ್ಟು ಮಿಲ್ಕ್. ಬಂದು ರೀಚ್ ಆಗಿದ್ದೀವಿ. ಹಾಗೆ ಹೊರಗಡೆಯಿಂದ ನಾವು ಟೀ ಕೂಡ ಕುಡಿದಿಲ್ಲ, ಹಾಗಾಗಿ ಇವಾಗ ಟೀ ಮಾಡ್ತೀನಿ ಬೇಗ. ಹಾಗೆ ಕ್ರೋಶಂಟ್ ಮತ್ತೆ ಖಾರಿ 2 ಉಂಟು. ಏನು ಕೂಡ ತಿಂದಿಲ್ಲಲ್ಲ, ಹಾಗಾಗಿ ನಾವು ತಗೊಂಡಿದ್ದು. ಬಟ್ರ್ ಜೊತೆ ಚೆನ್ನಾಗಾಗತ್ತೆ, ಬಟ್ ಪ್ಲೇನೇ ತಿಂತೀವಿ ನಾವು. ಬಟ್ರ್ ಅಂತ ತುಂಬ ಹೆವಿ ಆಗುತ್ತೆ. ಹಾಗೆ ಮೊದಲು ಚಾಯ್ ಮಾಡ್ತೀನಿ, ಮತ್ತೊಂದು ಸೈಡಲ್ಲಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಿದೆ ನನಗೆ. ಮಧ್ಯಾಹ್ನ ಊಟ ಮಾಡೋದು, ಓಡೋದದ್ದು, ಹಾಗಾಗಿ ಅವೆಲ್ಲ ಕ್ಲೀನ್ ಮಾಡಲಿಕ್ಕಿದೆ. ಮೊದಲು ಚಾಯ್ ಮಾಡ್ತೀನಿ, ಚಾಯ್ ಕುಡಿಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಫ್ರೂಟ್ಸ್, ಮಾವಿನ ಹಣ್ಣು, ಈ ವರ್ಷದ ಮೊದಲನೇ ಮಾವಿನ ಹಣ್ಣು ತಿನ್ಲಿಕ್ಕಿದೆ. ನಂತರ ತಿಂತೀವಿ. ತಿಂದಿಲ್ಲ, ಇವಾಗ ತಗೊಳ್ಬೇಕು ಅಂತ ಇದ್ವಿ, ಆದ್ರೆ ಪರಿಮಳ ಇಲ್ಲ. ಇವತ್ತು ಪರಿಮಳ ಬರ್ತಾ ಇತ್ತು ಅಂತ ತಗೊಂಡ್ವಿ. ನೋಡುವ ಎಷ್ಟು ಪರಿಮಳದಲ್ಲಿ ಎಷ್ಟು ಟೇಸ್ಟ್ ಇದೆ. ಹೌದು, ಚೆನ್ನಾಗಿದ್ರೆ ಸಾಕು. ಹೌದು, ತುಂಬಾ ಸಖತ್ತಾಗಿರತ್ತೆ ಇದು. ಬಿಸಿ ಬಿಸಿ ತಿನ್ಬೇಕು, ಮತ್ತು ಮಜಾ. ಹಾಗೆ ಖಾರಿ, 8 ಖಾರಿ ಉಂಟು, ಇದರಲ್ಲಿ 5 ಪೀಸ್ ಉಂಟು. ಇದರಲ್ಲಿ 8 ಖಾರಿ ಇದೆ. ನಂತರ ಮಾವಿನ ಹಣ್ಣು, ಮೊದಲನೆಯ ಮಾವಿನ ಹಣ್ಣು. ಇವಾಗ ಟೀ ಜೊತೆ ತಿಂತೀವಿ ಅಂತ ತಿಳ್ಕೊಳ್ಬೇಡಿ, ಹೇಳಲಿಕ್ಕಾಗಲ್ಲ. ಸ್ವಲ್ಪ ನಾವು ಅದೇ ಥರ ತಿಂದ್ರು ಸ್ವಲ್ಪ ಟೀ ಆದ ನಂತರ ಒಂದು 5 ನಿಮಿಷ ಬಿಟ್ಟು ತಿಂತೀವಿ ಅಂತ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಮತ್ತೆ ಎದ್ದು ಹೋಗಿ ಕಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಇದು ಕಡಕ್ ಟೀ, ಮಸಾಲಾ ಟೀ ವಿತ್ ಜಿಂಜರ್, ಸ್ಟ್ರಾಂಗ್ ಆಗಿದೆ. ಹಾಂ, ಮಸಾಲ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ ಟೀ. ಸ್ವಲ್ಪ
ತುಂಬಾ ಟೈಮ್ ಆಯ್ತಲ್ಲ ಟೀ ಕುಡ್ದೆ. ಹೌದು. ಒಂದು 4 ದಿನ ಕುಡಿಲಿಲ್ಲ ಅಂದ್ರೆ ತುಂಬಾ ಟೈಮಿಂದ ಕುಡಿಲಿಲ್ಲ ಅಂತ ಅನ್ಸುತ್ತೆ. ಜಾಸ್ತಿ ಇತ್ತೀಚಿಗೆ ದಿನ ನಾವು ಗ್ರೀನ್ ಟೀನೇ ಕುಡಿತಾ ಇದ್ದೀವಿ. ಏನೋ ತುಂಬಾ ಮನಸ್ಸಾಗ್ತಾ ಇತ್ತು, ಹೊರಗಡೆನೂ ಕೂಡ ಏನೂ ತಿಂದಿಲ್ಲ, ಇಲ್ಲಿ ಬಂದು ಒಳ್ಳೆ ಟೀಯನ್ನ ಕುಡಿಯುವ ಅಂತ. ಹಾಗೆ ಇವಾಗ ಟೀ ಕುಡಿತೀವಿ. ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಸಡನ್ ಆಗಿ ಇವತ್ತು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ.